ಮೊದಲಿಂದ ಇದೆಯಲ್ಲ. ಈಗ ಭಾರತ ಸ್ವಾತಂತ್ರ್ಯ ಬಂದಾಗಿಂದ ಹಿಜಾಬ್ ಇದೆಯಲ್ಲಪ್ಪ. ಇವಾಗ ಯಾಕೆ ಸಡನ್ನಾಗಿ ಅವ್ರು ಲಾಸ್ಟ್ ಟೈಮ್ ತೆಗೆದು MLA ಅವ್ರೇನೋ ಗಲಾಟೆ ಮಾಡೋದು. ಅವ್ರವ್ರ ಸಮುದಾಯದ ಬಿಟ್ಬಿಡ್ಬೇಕು. ಇದೆಲ್ಲ ರಾಜಕೀಯವಾಗಿ ತರಬಾರ್ದು. ತಂದರೂ ಎಲ್ಲರಿಗೂ ತೊಂದರೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ನನಗೆ ಸ್ವೀಟ್ ಸಿಗಲೇಬೇಕು ಅಂತ ಭಾಳ ದಿನದಿಂದ ಕಾಯ್ತಾ ಇದ್ದೀನಿ. ಸಿಗುತ್ತೆ ಅಂತ ಭಾಳ ನಂಬಿಕೆ ಇಟ್ಕೊಂಡಿದ್ದೀನಿ. ನನ್ನ ಪ್ರಕಾರ ಈ ತಿಂಗಳು ಎಂಡೊಳಗೆ ರೀಶಫಲ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಕರೆಸ್ತಾರೆ ಬಿಡಿ, ಅವ್ರು ಕರೆಸಿ ಮಾತಾಡ್ತಾರೆ. ನಾವಂತೂ ಹೋಗಿ ಪ್ರೆಷರ್ ಹಾಕ್ತೀವಿ. ನಮಗೆ ಅನ್ಯಾಯ ಆಗಿದೆ ಸ್ವಾಮಿ, ನಾವು ಭಾಳ ಸೀನಿಯರು, ಮಾಡಲೇಬೇಕು ಅಂತ ಹೇಳಿದ್ವಿ. ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ಲಾಸ್ಟ್ ವೀಕೆ ಡಿಸೈಡ್ ಮಾಡಿದ್ವಿ. ಕಾರಣಾಂತರಗಳಲ್ಲಿ ಚುನಾವಣೆ ಫಲಿತಾಂಶಗಳು ಬಂತು, ಅದಕ್ಕೆ ಎಲ್ಲ ಬ್ಯುಸಿ ಇದ್ದಾರೆ. ಮತ್ತು ನಮ್ಮ ಕೇರಳ ನಮ್ಮ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಕೂಡ ಕೇರಳದವ್ರಿಗೆ ಅವರು ಭಾಳ ಬ್ಯುಸಿ ಇದ್ದರು. ಅದರಿಂದ ಈ ಕೇರಳದು ಸ್ವೇರಿಂಗ್ ಸೆರೆಮನಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಒಂದು 2 ದಿನ ಬಿಟ್ಕೊಂಡು ಎಲ್ಲರೂ ಸಭೆ ಸೇರಿ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾವು ಡೆಲ್ಲಿಗೆ ಹೋಗೋದು ಡೇಟು ಗೊತ್ತುಪಡಿಸ್ತೀವಿ. ಸಭೆ ಸೇರಿದ ಈ ಕೇರಳದು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು 1-2 ದಿನದಾಗೆ ನಾವು ಮೀಟಿಂಗ್ ಸೇರ್ತೀವಿ. ಇಲ್ಲಿ ಮೀಟಿಂಗ್ ಸೇರಿ ನಾವು ದೆಹಲಿ ಪ್ರಯಾಣ ಬಿಡಿಸ್ತೀವಿ. ನನಗೆ ಸ್ವೀಟ್ ಸಿಗಲೇಬೇಕು ಅಂತ ಭಾಳ ದಿನದಿಂದ ಕಾಯ್ತಾ ಇದ್ದೀನಿ. ಸಿಗುತ್ತೆ ಅಂತ ಭಾಳ ನಂಬಿಕೆ ಇಟ್ಕೊಂಡಿದ್ದೀನಿ. ನನ್ನ ಪ್ರಕಾರ ಈ ತಿಂಗಳು ಎಂಡೊಳಗೆ ರೀಶಫಲ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಕರೆಸ್ತಾರೆ ಬಿಡಿ, ಅವ್ರು ಕರೆಸಿ ಮಾತಾಡ್ತಾರೆ. ನಾವಂತೂ ಹೋಗಿ ಪ್ರೆಷರ್ ಹಾಕ್ತೀವಿ. ನಮಗೆ ಅನ್ಯಾಯ ಆಗಿದೆ ಸ್ವಾಮಿ, ನಾವು ಭಾಳ ಸೀನಿಯರು, ಮಾಡಲೇಬೇಕು ಅಂತ ಹೇಳಿದ್ವಿ. ಆಯಿತು ಬನ್ನಿ ಅಂತ ತಂದಿದ್ದಾರೆ. ಅದಕ್ಕೆ ಈ ಗಲಾಟೆಗಳು ಮುಚ್ಕೊಂಡು ಈ ಟೈಮ್ನಾಗ ಹೋದರೆ ನಾವು ಭಾಳ ಬ್ಯುಸಿ ಇದೀವಿ ಅಂತ ಹೇಳ್ತಾರೆ ಅಂಥೇಳಿ ನಾವು ಸ್ವಲ್ಪ ತಡ ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ಆ ಥರದ್ದು ಯಾವುದೂ ಪ್ಲ್ಯಾನ್ ನಾವು ಮಾಡೋದೇ ಇಲ್ಲ. ನಾವು ಸಿದ್ದರಾಮಯ್ಯ ಬಣನೂ ಇಲ್ಲ, DK ಶಿವಕುಮಾರ್ ಬಣ ಇಲ್ಲ. ನಾವು ರೀಶಫಲ್ ಬಣ ಅಷ್ಟೇ. ನಾವು ಸಂಪುಟ ಸಜ್ಜೆ ವಿಸ್ತರಣೆ ಮಾಡೋ ಬಣ ಅಷ್ಟೇ. ಹಿಜಾಬ್ ಬಗ್ಗೆ ನೋಡಿ, ನಾನು ಹೇಳ್ಬಾರ್ದು. ಹಿಜಾಬ್ ಮೊದಲಿಂದ ಕೂಡ ನಡ್ಕೊಂಬಂದಿದೆ. ಅವ್ರು ಮುಸ್ಲಿಂ ಸಮುದಾಯ ಮೊದಲಿಂದ ಅವ್ರವ್ರ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಇದನ್ನು ಪೊಲಿಟಿಕಲ್ ಆಗಿ ತೊಗೋಬಾರ್ದಿದೆ ಯಾರೇ ಆಗಲಿ. ಮೊದಲಿಂದ ಇದೆಯಲ್ಲ. ಈಗ ಭಾರತ ಸ್ವಾತಂತ್ರ್ಯ ಬಂದಾಗಿಂದ ಹಿಜಾಬ್ ಇದೆಯಲ್ಲಪ್ಪ. ಇವಾಗ ಯಾಕೆ ಸಡನ್ನಾಗಿ ಅವ್ರು ಲಾಸ್ಟ್ ಟೈಮ್ ತೆಗೆದು MLA ಅವ್ರೇನೋ ಗಲಾಟೆ ಮಾಡೋದು. ಅವೆಲ್ಲ ಒಂದು ಸಮುದಾಯಕ್ಕೆ ಅವಮಾನ ಮಾಡಬಾರ್ದು. ಎಲ್ಲರೂ ಈಗ ಅವ್ರು ಹೇಳಿದ್ದಾರೆ, ನಮ್ಮ ನಾಯಕರು ಹೇಳಿದ್ದಾರೆ, ನೀವು ಬೇಕಾದ್ರೆ ಕಾವಿ ಶಾಲೆ ಹಾಕ್ಕೊಂಡೆ ಸ್ಕೂಲ್ಗೆ ಹೋಗಿ, ಜನವಾರ ಹಾಕ್ಕೊಂಡು ಹೋಗಿ ಎಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ಮಿನಿಸ್ಟ್ರೇ ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರು, ನಿಮ್ಗೆ ಏನೇನು ಬೇಕು ವಿಭೂತಿ ಹಚ್ಕೊಂಡು ಹೋಗಿ, ಹಿಜಾಬಾರ ಹಾಕ್ಕೊಂಡೋಗಿ, ಟರ್ಬನಾರ ಹಾಕ್ಕೊಂಡೋಗಿ, ಏನು ಬೇಕಾದ್ರೆ ಹಾಕ್ಕೊಂಡೋಗಿ, ನಾನು ಗಾಂಧಿ ಟೋಪಿ ಹಾಕ್ಕೊಂಡು ಹೋಗು ಅಂತ ಹೇಳ್ತೀನಪ್ಪ. ಅದ್ರಿಗೇನಂತೆ ಅಲ್ವಾ? ಅವ್ರವ್ರ ಸಮುದಾಯದ ಬಿಟ್ಬಿಡ್ಬೇಕು. ಇದೆಲ್ಲ ರಾಜಕೀಯವಾಗಿ ತರಬಾರ್ದು. ತಂದರೂ ಎಲ್ಲರಿಗೂ ತೊಂದರೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಇಂಥ ವಿಚಾರ ರಾಜಕೀಯಕ್ಕೆ ತರಲೇಬಾರ್ದು. ಆಮೇಲೆ ಅದು ಪ್ರಶ್ನೆ ಅವ್ರವ್ರ ಸಮುದಾಯದು ಅವ್ರು ಮಾಡ್ತಾರೆ. ಅಗತ್ಯ ಏನಿತ್ತು ಅಂತಂದರೆ ನಾವೇನು ಮುಸ್ಲಿಂ ಸಮುದಾಯಕ್ಕೆ ಸಮಾಧಾನ ಮಾಡಬೇಕು ಅಂತ ಮಾಡಿಲ್ಲ. ಮೊದಲಿಂದ ಇತ್ತಲ್ಲ, ಅವರು ಈ ಥರ ಬ್ಯಾನ್ ಮಾಡಿ ಸರಿಗಿಲ್ಲ ಅಂತ ಮೊದಲಿಂದ ಅವರು ಕೇಳ್ತಾಯಿದ್ರು. ಇಲ್ಲ, ನಾವು ಸ್ವಲ್ಪ ದಿನದೊಳಗೆ ಅದು ಮಾಡ್ತೀವಿ ಅಂತ ಹೇಳಿ ಮಾಡಿದ್ದೀವಿ. ಮುಸ್ಲಿಂ ಸಮುದಾಯನವರು ಅವರ ಪಾಡ್ಗೆ ಅವ್ರ ಸಮುದಾಯನೂ ಅವ್ರವ್ರು ಒಗ್ಗಟ್ಟಾಗಿರೋ ಸಮುದಾಯ ಮಾಡ್ತಾರೆ ಹೊರತಾಗಿ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇಲ್ಲ ಅವರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.